ನನ್ನ ಅಭಿಪ್ರಾಯದಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಬರ್ತೈತೆ. ಸೌಮ್ಯ ರೆಡ್ಡಿ ಅವರು ಲೋಕೋ ಭಿನ್ನ ರುಚಿ ಅಂತಾರೆ. ಎಲ್ಲ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. ಸೌಮ್ಯ ರೆಡ್ಡಿನೇ ಗೆಲ್ತಾರೆ ಅಂತ ಹೇಳಿ ಯಾರು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇಲ್ಲ. ಬಿಜೆಪಿ ಅವರು ಅತ್ಯಂತ ಕಡು ಬಡವರಿಗೆ ಉಪಯೋಗ ಆಗುವಂತ ಸ್ಕೀಮ್ ಬಗ್ಗೆನೇ ಹೇಳಿದ್ದಾರೆ. ಫ್ರೀ ಸ್ಕೀಮ್ ಎಲ್ಲ ಕೊಟ್ಟಿರೋದ್ರಿಂದ ಮಹಿಳೆಯರು ಹೆಚ್ಚಾಗಿ ವೋಟ್ ಮಾಡಿದ್ರೆ ಕಾಂಗ್ರೆಸ್ ಗೆಲ್ಲೋ ಚಾನ್ಸಸ್ ಇದೆ. ಸರ್, ತಮ್ಮ ಹೆಸರು? ವೆಂಕಟೇಶ್ ಅಂತ. ಓಕೆ, ಜಯನಗರದವ್ರನ್ನ, ಬೆಂಗಳೂರು ಸೌತ್ ಅಲ್ಲೇ. ಸೌತ್ ಓಕೆ, ಹೇಗಿದೆ ರಾಜಕೀಯ ಲೆಕ್ಕಾಚಾರ? ಯಾರು ವಿನ್ ಆಗ್ಬೋದು ಅನ್ಸುತ್ತೆ? ಸೌತ್ ಅಲ್ಲ, ಬೆಂಗಳೂರು ಸೌತಲ್ಲಿ ಸೌಮ್ಯ ರೆಡ್ಡಿ ಅವರು ಈ ಸಲ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಹಾಗೆ ಅನಿಸ್ತಾ ಇದೆ? ಯಾಕಂದ್ರೆ ಬೆಂಗಳೂರು ಸೌತ್ ಏನ್ ಹೇಳ್ತಾರೆ ಅಂದ್ರೆ ಬಿಜೆಪಿ ಭದ್ರಕೋಟೆ ಅಂತಾರೆ. ಹೌದೌದು, ಈ ಸಲ ಏನಾಗಿದೆ ಅಂದ್ರೆ ಸರ್ಕಾರ ಇದೆ ಒಂದು. ಎರಡನೇದು, ಅವರ ರಾಮಲಿಂಗಾರೆಡ್ಡಿಯವರು ಈ ಕ್ಷೇತ್ರನ ಹಿಡಿತದಲ್ಲಿ ಇಟ್ಕೊಂಡಿದ್ರು ಸುಮಾರು ವರ್ಷಗಳಿಂದ. ಆಮೇಲೆ ಮೊನ್ನೆ ಯಾವುದೋ ಕಾರಣದಿಂದ ತೇಜಸ್ವಿ ಸೂರ್ಯ ಅವರು ನಿಂತು ಗೆದ್ದರು. ಆವಾಗ ಮೋದಿಯವರ ವರ್ಚಸ್ ತುಂಬ ಜಾಸ್ತಿನೇ ಇತ್ತು. ಈಗ ಅಂಥ ವರ್ಚಸ್ ಕಡಿಮೆ ಇದೆ ಅಂತ. ಆಮೇಲೆ ಈ ಕ್ಷೇತ್ರದ ಮಟ್ಟಿಗೆ ಮಾತ್ರ ನಾನು ಮಾತಾಡ್ತಾ ಇರೋದು. ಏನು ತೀರ್ಮಾನ ಈ ಸಲ ಬದಲಾವಣೆ ಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಏಕೆಂದರೆ ಎಮ್ಮ ಬರೀ 16 ಹೋಟ್ಲಲ್ಲಿ ಸೋತಿದ್ದು. ಈ ಎಲ್ಲ ಕಾರಣಗಳನ್ನು ನೋಡಿದ್ರೆ ಎಮ್ಮ ಗೆಲ್ಬೋದು. ನೀವ್ ಹೇಳ್ತಾ ಇದ್ದೀರಾ ಜನ ಬದಲಾವಣೆ ಆಗ್ಬೇಕು ಅಂತ ಬಯಸಿದ್ದಾರೆ ಅಂತ. ಬಟ್ ಇದೇ 2023ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಸೊ ಆ ಸಂದರ್ಭದಲ್ಲಿ ಸೌಮ್ಯ ರೆಡ್ಡಿ ಸೋಲ್ತಾರೆ. ಅದೇ 16 ಹೋಟೆಲ್ ಸೋತಿದ್ದು ಅದೇನು ಸೋಲು ಅಂತ ಅನ್ಸಲ್ಲ. ಅದು ಅದು ಈಗಾಗಲೇ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆ. ಅದು ಏನು ತೀರ್ಮಾನ ಆಗುತ್ತೆ ಅಂತ ಗೊತ್ತಿಲ್ಲ. ಮೊದಲು ಅವ್ರದ್ದೇ ಆಗಿತ್ತು ಅಂತ ಅನ್ನೋ ರೀತಿಯಲ್ಲಿ ಇತ್ತು. ಆಮೇಲೆ ಡಿಕ್ಲರೇಷನ್ ಬೇರೆ ಆಗಿದೆ. ಅದೇನು ಅದು ನಿಖರವಾದ ಸೋಲು ಅಂತೇನು ಅನ್ನಿಸ್ಕೊಳ್ಳಲ್ಲ. ಆದರೂ ಈಗ ಅಂಕೆಗಳ ಆಧಾರದ ಮೇಲೆ ಸೋಲು ಅಂತ ಅಂದ್ಕೊಂಡಿದ್ದಾರೆ. ಅವರು MLA ಅವರಾಗಿದ್ದಾರೆ, ಅದನ್ನು ಒಪ್ಕೋಬೇಕಾಗ್ತದೆ. ಈಗ ಎಷ್ಟು ಲೀಡಲ್ಲಿ ಸೌಮ್ಯ ರೆಡ್ಡಿ ಅವರು ಗೆಲ್ಲಬಹುದು ಅನ್ಸುತ್ತೆ? ಆಗಲ್ಲ, ಅದು ಹೇಳೋಕ್ಕಾಗಲ್ಲ. ಅದೇ ರಾಮಲಿಂಗಾರೆಡ್ಡಿ ಅವರು ಹಿಡಿತ ಜಾಸ್ತಿ ಇರೋದ್ರಿಂದ ಸರ್ಕಾರ ಇರೋದ್ರಿಂದ ಈ ಸಲ ಬದಲಾವಣೆ ಬಯಸುವಂಥ ಸನ್ನಿವೇಶಗಳು ಜಾಸ್ತಿ ಇದೆ. ನೋಡ್ಬೇಕು ಮುಂದೆ. ಈಗ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಮಾತನಾಡೋದಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರ್ಬೋದು? JDS 3ರಲ್ಲಿದೆ. ಇದು ಬಿಜೆಪಿಯವರು 25ರಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ 28. ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನಗಳು ಬರಬಹುದು? ಬಹುಮತ ಬಿಜೆಪಿ ಅವರಿಗೆ ಬರುತ್ತೆ. ಈ ಸಲ ರಾಜ್ಯದಲ್ಲಿ ಬಹುಮತ ಬಿಜೆಪಿ ಪರವಾಗಿರುತ್ತೆ. JDS 3 ಸ್ಥಾನ ಗೆಲ್ಬೋದು. ಹಾಸನದಲ್ಲೂ ಕೂಡ JDS ಗೆಲ್ಲುತ್ತೆ ಅನ್ಸುತ್ತಾ, ಹೇಗೆ? ಹೌದು, ಹಾಸನದಲ್ಲಿ ಕೂಡ ಅವರು ಕಡಿಮೆ ಓಟ್ನಲ್ಲಿ ಮತಗಳಲ್ಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂದರೆ ಪ್ರಜ್ವಲ್ ರೇವಣ್ಣನಿಗಿಂತ ದೇವೇಗೌಡರ ಕೊಡುಗೆ ಹಾಸನಕ್ಕಿದೆ. ಅವರೇ ಖುದ್ದಾಗಿ ಸಲ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದು. ಎಲೆಕ್ಷನ್ ನಂತರ ಈ ಒಂದು ಘಟನಾವಳಿಗಳೆಲ್ಲ ನಡೆದಿದೆ. ಅಂದ್ರೆ ಈಗ ಎಲೆಕ್ಷನ್ 1-2 ದಿನ ಇದ್ದಾಗ ಕೂಡ ಪೆನ್ ಡ್ರೈವ್ ಪ್ರಕರಣ ಗೊತ್ತಾಗ್ತಾ ಇತ್ತು. ಆದ್ರೂ ಕೂಡ ಜನ JDSಗೆ ಓಟ್ ಹಾಕಿದ್ದಾರೆ ಅಂತಾನ? ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹಾಸನಕ್ಕೆ ದೇವೇಗೌಡರ ಕೊಡುಗೆ, ದೇವೇಗೌಡರೇ ಪ್ರತಿನಿಧಿ. ಅವರು ಎಲ್ಲ ರೀತಿಯಲ್ಲಿ ಹಾಸನ ಹಿಡಿತ ಅವ್ರದ್ದೆಲ್ಲ ಇತ್ತು. ಈ ಸಲ ಬದಲಾವಣೆ ಆಗ್ಬೋದು ಅಂತ ಇದೆ. ಬಟ್ ಅವರು ಏನಿದ್ರು ದೇವೇಗೌಡರ ಕ್ಯಾಂಪೇನ್ ಮಾಡಿರೋದ್ರಿಂದ ಅಲ್ಲೇನೂ ಅಲ್ಪ ಮತದಲ್ಲಿ ಗೆಲ್ಲುವಂಥ ಸನ್ನಿವೇಶಗಳು ಜಾಸ್ತಿ ಇದೆ. ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರಬಹುದು ಹಾಗಾದ್ರೆ ಸರ್? ಒಂದು 8 ಸೀಟ್ವರೆಗೂ ಬರ್ಬೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಈ ಬಾರಿ ಉತ್ತಮವಾಗಿರುತ್ತೆ. ಸೀಟ್ ಬಂದಿತ್ತು ಕಳೆದ ಬಾರಿ. ಈ ಸಲ ಅದರ ಸಂಖ್ಯೆ ಜಾಸ್ತಿ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಏನಾಗ್ಬೋದು ಅನ್ನುವಂತಹ ಐಡಿಯಾ ಇದೆಯಾ? ಯಾಕಂದ್ರೆ ಅದ್ರ ಬಗ್ಗೆನೇ ಎಲ್ಲಿ ಹೋದ್ರು ಜನ ಮಾತಾಡ್ತಾರೆ. ಗ್ರಾಮಾಂತರ ಈ ಸಲ ತುಂಬ ಸೂಕ್ಷ್ಮವಾದಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿರೋದ್ರಿಂದ ಅವರು ರಾಜಕೀಯಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ಅವರು ಸ್ಪರ್ಧೆ ಮಾಡಿರೋದ್ರಿಂದ ನಾನು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಹೋಗಿದ್ದೆ. ಹೋದಾಗ ಮಂಜುನಾಥ್ ಪರ ಸಾಮಾನ್ಯ ಜನರ ವಿಶ್ವಾಸ ಮಂಜುನಾಥ್ ಪರ ಇದೆ ಅಂತ ಹೇಳ್ತಾರೆ. ಗ್ರಾಮಾಂತರದಲ್ಲಿ ಡಾಕ್ಟರ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ.
ಸರ್ ತಮ್ಮ ಹೆಸರು? ನನ್ನ ಹೆಸರು ವಿನೋದ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ನಡೆದಿದೆ. ಇನ್ನೇನು ಫಲಿತಾಂಶ ಬರೋದಕ್ಕೆ ಬೆರಳೆಣಿಕೆ ದಿನ ಅಷ್ಟೇ ಬಾಕಿ ಇದೆ. 4ನೇ ತಾರೀಕು ಫಲಿತಾಂಶ ಬರುತ್ತೆ. ಆದರೆ ಸೋಲು ಗೆಲುವಿನ ಲೆಕ್ಕಾಚಾರ ಎಲ್ಲ ಶುರುವಾಗ್ಬಿಟ್ಟಿದೆ. ಆಲ್ರೆಡಿ ಮಾತುಕತೆ ಕೂಡ ನಡೀತಾ ಇದೆ. ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟ್ ಬರಬಹುದು ಅನ್ಸುತ್ತೆ ಸರ್? ನನ್ನ ಲೆಕ್ಕದಲ್ಲಿ ಈ ಸಲ ಸಮ್ಮಿಶ್ರ ಸರ್ಕಾರ ಬರ್ತದೆ ಅಂತ ನನ್ನ ಅಭಿಪ್ರಾಯದಲ್ಲಿ. BJP ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಬರ್ತೈತಿ. ಓಕೆ, ಸುಮಾರು 200ರಿಂದ 230 BJP ಬರ್ತೈತಿ. ಇನ್ನು ಅದರ ಮಿತ್ರ ಪಕ್ಷ ಎಲ್ಲ ಸೇರಿ NDA ಸರ್ಕಾರ ಮಾಡ್ಬೋದು, ಅಥವಾ 250ರಲ್ಲಿ ಬಂದರೆ ಈಗ ಕೆಲವೊಂದು ಪಕ್ಷ ಈಗ ಹೊರಗಡೆ ಇದ್ದಲ್ವ, ಈ NDA ಮತ್ತು ಇಂಡಿಯಾ ಒಕ್ಕೂಟ ಸರಿ ಸಮ ಬಂದರೆ ಈ ಯಾರು ವೆಸ್ಟ್ ಬೆಂಗಾಲ್ CM ಆ ಥರ ಕೆಲವೊಬ್ರು ಇದ್ದಾರೆ, ಅವ್ರು ಯಾವುದೇ ಒಕ್ಕೂಟಕ್ಕೆ ಸೇರದೇ ಇರೋ ಇಂಡಿಪೆಂಡೆಂಟ್ ಆಗಿದ್ದಾರಲ್ಲ, ಅವ್ರು ಯಾವ ಕಡೆ ಸಪೋರ್ಟ್ ಮಾಡ್ತಾರೆ ಆ ಕಡೆ ಸರ್ಕಾರ ಆಗುವ ಚಾನ್ಸಸ್ ಇದೆ. ಒಂದು ಸಮ್ಮಿಶ್ರ ಬರ್ತೈತಿ, ಇಲ್ಲಾಂದರೆ ಅವರು ಇಂಡಿಪೆಂಡೆಂಟ್ ಏನಿದ್ದಾರೆ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಬರೋ ಚಾನ್ಸ್ ಇದೆ. ಅಂದರೆ NDA ಬಹುಮತದೊಂದಿಗೆ ಬರುವಂತಹ ಚಾನ್ಸಸ್ ಕಮ್ಮಿ ಇದೆ ಅಂತ ಹೇಳ್ತಿದ್ದೀರ ಹಾಗಾದ್ರೆ? ಈಗ ಚಾನ್ಸಸ್ NDAಗೆ ಹೆಚ್ಚಿದೆ, ಒಂದು 60-70%. ಬಹುಮತ ಕಡಿಮೆ ಯಾವ ಪಕ್ಷಕ್ಕೂ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಈಗ NDA ಏನು ಲೆಕ್ಕಾಚಾರದಲ್ಲಿದೆ ಅಂದರೆ 400ಕ್ಕೂ ಅಧಿಕ ಸೀಟ್ ಬರಬಹುದು ಅಂತ. ಇಲ್ಲ 400 ಅಧಿಕ ಸೀಟ್ ಬರೋದಿಲ್ಲ. NDA ಮ್ಯಾಕ್ಸಿಮಮ್ ಬಂದ್ರೂ ಒಂದು 280-290 ಬರ್ತೈತಿ. ಅಬ್ಸಲ್ಯೂಟ್ ಮೆಜಾರಿಟಿ 272 ಏನು ಬೇಕಲ್ಲ. ಆದರೆ BJP ಬಹುಮತ ಬರೋದಿಲ್ಲ. ಆದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ BJPನೇ ಬರ್ತದೆ. ಈಗ ಕರ್ನಾಟಕದ ವಿಚಾರಕ್ಕೆ ಬಂದರೆ 28 ಲೋಕಸಭಾ ಕ್ಷೇತ್ರ, ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟ್ ಬರಬಹುದು? JDS ಒಂದು 2 ಬರೋ ಚಾನ್ಸ್ ಇದೆ, ಮಂಡ್ಯ ಮತ್ತು ಇದರಲ್ಲಿ ಕೋಲಾರದಲ್ಲಿ. ಮಂಡ್ಯ ಅಂತೂ ಖಂಡಿತ ಬರ್ತೈತೆ JDS. ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತೂ 10 ಸೀಟ್ ಅಂತೂ ಖಂಡಿತ ಬರ್ತೈತೆ. 10ಕ್ಕಿಂತ 14ವರೆಗೂ ಬರ್ಬೋದು, ಯಾಕಂದರೆ ಇಲ್ಲಿ ಫ್ರೀ ಸ್ಕೀಮ್ ಎಲ್ಲ ಕೊಟ್ಟಿರೋದ್ರಿಂದ ಆ ಒಂದು ಜನಪ್ರಿಯತೆ ಮೇಲೆ ಕನಿಷ್ಠ 10 ಸೀಟ್ ಅಂತೂ ಬರ್ತಿದೆ. ಇಲ್ಲಿ ಬೆಂಗಳೂರು ಸೌತ್ ಮಾತನಾಡೋದಾದರೆ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ. ಈಗ ಬೆಂಗಳೂರು ಸೌತಲ್ಲಿ ತೇಜಸ್ವಿ ಸೂರ್ಯ 3,30,000 ಓಟಲ್ಲಿ ವಿನ್ ಆಗಿದ್ರು. ಅವರು ಓಟ್ ವಿನ್ ಆಗಿದ್ದ ಮಾರ್ಜಿನ್ ಭಾಳ ಇದೆ. ಆದರೆ ಈ ಸಲ ಏನಾಗ್ತೈತಿ, ಮಾರ್ಜಿನು ಕಡಿಮೆಯಲ್ಲಿ ವಿನ್ ಆಗ್ಬೋದು. ಒಂದು ಆಪ್ಷನ್ ಒಂದು 50,000ಅಲ್ಲಿ ವಿನ್ ಆಗ್ಬೋದು. ಇಲ್ಲಾದರೆ ಈ ಫ್ರೀ ಸ್ಕೀಮ್ ಏನು 2,000 ರೂಪಾಯಿ ಎಲ್ಲ ಕೊಟ್ಟಿದ್ದಾರೆ, ಬಸ್ ಫ್ರೀ ಇದೆ, ಕರೆಂಟ್ ಫ್ರೀ ಇದೆ. ಈ ಒಂದು ಮಹಿಳೆಯರು ಹೆಚ್ಚಾಗಿ ವೋಟ್ ಮಾಡಿದ್ರೆ ಕಾಂಗ್ರೆಸ್ ಗೆಲ್ಲೋ ಚಾನ್ಸಸ್ ಇದೆ. ಈ ರೀತಿ ಇದೆ, ಅಂದರೆ 50-50 ಚಾನ್ಸಸ್ ಇದೆ. ಅಂದರೆ ಬೆಂಗಳೂರು ದಕ್ಷಿಣ BJPಯ ಭದ್ರಕೋಟೆ ಆಗಿದ್ರೂ ಕೂಡ ಈ ಬಾರಿ ಪೈಪೋಟಿ ಇರುತ್ತೆ ಅಂತ. ಈ ಬಾರಿ ಅಂದರೆ ನಾನು ಸೌಮ್ಯ ರೆಡ್ಡಿ ವರ್ಚಸ್ ಮೇಲೆ ಗೆಲ್ತಾರಂತ ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ಸಿಗೆ ಒಂದು ಫ್ರೀ ಸ್ಕೀಮ್ ಇರೋದ್ರಿಂದ ಅದು ರಾಜ್ಯದಲ್ಲಿ ಒಳ್ಳೆ ಏನು ಒಂದು ಇಫೆಕ್ಟ್ ಆಗ್ತಾ ಇರೋದ್ರಿಂದ ಖಂಡಿತ ಇಫೆಕ್ಟ್ ಇಲ್ಲೂ ಸೌತಲ್ಲೂ ಆಗ್ತೈತೆ. ಆ ಥರ ಯಾರೇ ಗೆದ್ರೂ ಕೂಡ ಕೇವಲ ಒಂದು 50,000 ಒಳಗೆ ಗೆಲ್ತಾರೆ ಅಂತ. 50,000 ಒಳಗಡೆ ಸೌಮ್ಯ ರೆಡ್ಡಿ ವಿನ್ ಆದ್ರೂ ಮತ್ತು ಅಥವಾ ತೇಜಸ್ವಿ ಸೂರ್ಯ ವಿನ್ ಆದ್ರೂ ಗೆಲ್ತಾರೆ. ಈಗ ಭಾಳ ಜನ ಮಾತಾಡೋ ನನ್ನ ಅಭಿಪ್ರಾಯದಲ್ಲಿ ಯಾರು ಕಾನ್ಫಿಡೆಂಟಾಗಿ ಹೇಳ್ತಾ ಇಲ್ಲ ತೇಜಸ್ವಿ ಸೂರ್ಯನೇ ಗೆಲ್ತಾರೆ ಅಥವಾ ಸೌಮ್ಯ ರೆಡ್ಡಿಯೇ ಗೆಲ್ತಾರೆ ಅಂತ ಹೇಳಿ ಯಾರು ಕಾನ್ಫಿಡೆಂಟಾಗಿ ಹೇಳ್ತಾ ಇಲ್ಲ. ಈಗ ನೋಡಿ, ನಾನು ಮಂಡ್ಯದಲ್ಲಿ ಕುಮಾರಸ್ವಾಮಿನೇ ಗೆಲ್ತಾನೆ ಅಂತ ಹೇಳ್ತಾ ಇದ್ದೇನೆಂದರೆ ಅದು ಒಂದು ಕಾನ್ಫಿಡೆಂಟ್. ಆದರೆ ಸೌತಲ್ಲಿ ಆತ ಕಾನ್ಫಿಡೆಂಟ್. ಈಗ ನೋಡಿ, ಇದರಲ್ಲೂ ಅಷ್ಟೇ, ಧಾರವಾಡದಲ್ಲಿ ದಕ್ಷಿಣ ಇವರು ಎಲ್ಲಿ ಪ್ರಹ್ಲಾದ್ ಜೋಶಿ ವಿನ್ ಆಗ್ತಾರೆ. ಇವೆಲ್ಲ ಕಡೆಗೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ವಿನ್ ಆಗ್ತಾರೆ. ಇವೆಲ್ಲ 100ಕ್ಕೆ 100 ಹೇಳೋವಂಥ ಸೀಟು. ಅದು ನಾವು ಕಾನ್ಫಿಡೆಂಟಾಗಿ ಹೇಳ್ಬೋದು. ಆದರೆ ಬೆಂಗಳೂರು ಸೌತಲ್ಲಿ ಈ ಥರ ಹೇಳೋಕೆ ಆಗೋದಿಲ್ಲ ಅಂತ ನನ್ನ ಇದು ವಿಚಾರ. ಹಾಂ, ಅಂದರೆ ಪೈಪೋಟಿ ಇರುತ್ತೆ, ಯಾರು ಬೇಕಾದರೂ ವಿನ್ ಆಗಬಹುದು ಅಂತ. ಪೈಪೋಟಿ ಇದೆ, ಯಾರು ಬೇಕಾದ್ರೂ ವಿನ್. ಅಂದರೆ ಏನು, ಈ ಸ್ಕೀಮ್ ಏನು ಕೊಟ್ಟಿದ್ದಾರಲ್ಲ 5 ಗ್ಯಾರಂಟಿ, ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಮಹಿಳೆಯರು. ಕಾಂಗ್ರೆಸ್ನ ಗ್ಯಾರಂಟಿ ಏನಾದರೂ ನಿಜವಾಗ್ಲೂ ವರ್ಕೌಟ್ ಆಗಿ ಮತದಾರರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸೌಮ್ಯ ರೆಡ್ಡಿ ಗೆಲ್ತಾರೆ? ಹಾಂ, ಖಂಡಿತ ಸೌಮ್ಯ ರೆಡ್ಡಿ ಗೆಲ್ತಾರೆ. ಮತ್ತು ರಾಜ್ಯದಲ್ಲಿ 14 ಸೀಟ್ ಬಂದ್ರೂ ಆಶ್ಚರ್ಯ ಅಲ್ಲ, 10 ಸೀಟಂತೂ ಬಂದೇ ಬರ್ತದೆ. ಮತ್ತು ಕೇಂದ್ರದಲ್ಲೂ ಕಾಂಗ್ರೆಸ್ ಕನಿಷ್ಠ 100 ಸೀಟಂತೂ ಬಂದೇ ಬರುತ್ತೆ. ಅವರು 230 ಸುಮಾರು ಏನೋ ಕಾಂಟೆಸ್ಟ್ ಮಾಡಿದ್ದಾರೆ, ಅದರಲ್ಲಿ 100 ಸೀಟಂತೂ ಬರುತ್ತೆ. ಯಾಕಂದರೆ ಅವರ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಏನು ಫ್ರೀ ಕೊಡ್ತೇನೆ 1 ವರ್ಷಕ್ಕಂತ ಹೇಳಿದ್ದಾರೆ. ಭಾಳಷ್ಟು ಜನರಿಗೆ ಉಪಯೋಗ ಆಗುವಂಥ ಪ್ರಣಾಳಿಕೆ ವಸ್ತು ಹೇಳಿದ್ದಾರೆ. ಅವ್ರು ಮಾಡ್ತಾರೋ ಇಲ್ಲ ಅದು ಗೊತ್ತಿಲ್ಲ, ಆದರೆ ಪ್ರಣಾಳಿಕೆಯಲ್ಲಿ ಅಂತ ಹೇಳಿದ್ದಾರೆ. BJPಯವರು ಬಡವರಿಗೆ ಉಪಯೋಗ ಆಗೋದು ತಮ್ಮ ಪ್ರಣಾಳಿಕೆಯಲ್ಲಿ ಹೆಚ್ಚು ಹೇಳಲಿಲ್ಲ. ಅವ್ರೇನು ಹೇಳಿದ್ದಾರೆ, ಭ್ರಷ್ಟಾಚಾರ ನಿರ್ಮೂಲನ ಆ ಥರದ ವಿಚಾರ ಹೇಳಿದ್ದಾರೆ. ಅದು ಇವರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ
ಅತ್ಯಂತ ಕಡು ಬಡವರಿಗೆ ಉಪಯೋಗ ಆಗೋವಂಥ ಸ್ಕೀಮ್ ಬಗ್ಗೆನೂ ಹೇಳಿದ್ದಾರೆ. ಈಗ ಇವತ್ತೇನಾಗುತ್ತೆ, ಒಂದು ಮನುಷ್ಯನಿಗೆ ಬೇಸಿಕ್ ನೀಡ್ ಅಂದರೆ ಊಟ, ಅನ್ನ, ಊಟ, ಅದ್ರ ನಂತರ ಧರ್ಮ. ಈ ಊಟ ಯಾವುದೇ ಸೈಕಾಲಜಿ ನೀವು ಎನಿವೇರ್ ಇನ್ ದಿ ವರ್ಲ್ಡ್ ದುಡ್ಡು ಕೊಟ್ಟರೆ ಧರ್ಮನೇ ಚೇಂಜ್ ಮಾಡೋ ಈ ಕಾಲದಲ್ಲಿ ಬೇಸಿಕ್ ನೀಡ್ಸ್ ನೋಡ್ತಾರೆ, ಅದ್ರ ನಂತರ ಧರ್ಮ ನೋಡ್ತಾರೆ. JDS ಹಾಸನದಲ್ಲಿ ಏನಾಗಬಹುದು ಸರ್? ಹಾಸನದಲ್ಲಿ ಅವರು ಪಕ್ಷದಲ್ಲಿ ಏನೋ ಒಡಕಿತ್ತಂತೆ, ಪ್ರೀತಮ್ ಗೌಡ ಏನೋ ಅವರಿಗೆ ವಿರೋಧ ಮಾಡಿದಂತ ನಾವೆಲ್ಲ ಪೇಪರಲ್ಲೇ ನ್ಯೂಸಲ್ಲಿ ನೋಡಿದ್ದೇವೆ. ಆ ಕಾರಣದಿಂದ ಪ್ರಜ್ವಲ್ ರೇವಣ್ಣ ವಿನ್ ಆಗೋ ಚಾನ್ಸಸ್ಸು ಕಡಿಮೆ ಅಂತ ಎಲ್ಲರೂ ಹೇಳ್ತಾರೆ. ಈಗ ಬೆಂಗಳೂರು ಗ್ರಾಮಾಂತರ ಏನಾಗ್ಬೋದು, ಹೆಚ್ಚು ಕುತೂಹಲಕ್ಕೆ ಕಾರಣ ಆಗಿದೆ? ಯಾರು ಇವರ ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್. DK ಸುರೇಶ್ ಅವರು 100ಕ್ಕೆ 100 ವಿನ್ ಆಗ್ತಾರೆ. ಸುಮಾರು 1 ಲಕ್ಷ ಅಥವಾ 50,000 ಓಟಲ್ಲಾದರೂ ವಿನ್ ಆಗ್ತಾರೆ. ಯಾಕಂದರೆ DK ಸುರೇಶು ಆ ಸಂದರ್ಭದಲ್ಲೇ 28 ಸೀಟಲ್ಲಿ 1 ಸೀಟನ್ನೇ ಕರ್ನಾಟಕದಲ್ಲಿ ಬಂದವಾಗನೇ ವಿನ್ ಆಗಿದ್ದ ವ್ಯಕ್ತಿಯವರು. ಈಗ ಇಷ್ಟೆಲ್ಲ ಗ್ಯಾರಂಟಿ ಬೇರೆ ಇದೆ, ಮತ್ತು ಅವ್ರ ಬ್ರದರ್ನೇ ಉಪಮುಖ್ಯಮಂತ್ರಿ ಇರೋದ್ರಿಂದ ಅವ್ರು ವರ್ಚಸ್ಸಿದೆ, ಅವ್ರು ಕೆಲಸ ಮಾಡಿದ್ದಾರೆ. ಈಗ ನೋಡಿ, ಬೆಂಗಳೂರು ಸೌತು ತೇಜಸ್ವಿ ಸೂರ್ಯ ಹೆಚ್ಚು ಮಾರ್ಜಿನಿಂದ ವಿನ್ ಆದ್ರೆ ಅವರು ಸರಿಯಾಗಿ ಕೆಲಸ ಮಾಡಲಿಲ್ಲ. ಈ MP ಲ್ಯಾಡ್ ಅಂತ ಇರುತ್ತೆ, ಪ್ರತಿ ಒಂದು MPಗೆ ಪ್ರತಿ ವರ್ಷಕ್ಕೆ 5 ಕೋಟಿ ರೂಪಾಯಿ ಅವರು ಫಂಡ್ ಇರುತ್ತೆ, ಅದನ್ನೇ ಯುಟಿಲೈಸ್ ಮಾಡಲಿಲ್ಲ ಅಂತೇಳಿ ಸೌಮ್ಯ ರೆಡ್ಡಿ ಹೇಳ್ತಾ ಇದ್ರು, ಅವರು ಪಾಂಪ್ಲೆಟಲ್ಲಿ ತೋರಿಸ್ತಾ ಇದ್ರು. ಆದರೆ DK ಸುರೇಶ್ ಅಲ್ಲ, ಭಾಳಷ್ಟು ಯೋಜನೆ ಮಾಡಿದ್ದಾರೆ. ಆ ಲೆಕ್ಕದಲ್ಲಿ DK ಸುರೇಶ್ ವಿನ್ ಆಗೋ ಅವಕಾಶ ಈ ಕರ್ನಾಟಕದಲ್ಲಿ DK ಸುರೇಶ್ ವಿನ್ ಆಗದೆ ಇದ್ದರೆ 1 ಸೀಟೂ ಬರೋದಿಲ್ಲ ಅಂತ ತಿಳ್ಕೊಬೇಕು. DK ಸುರೇಶ್ನೇ ಮೊದಲೇ ಬರ್ತಾರೆ ಪ್ರಥಮವಾಗಿ, ಅಷ್ಟು ಗ್ಯಾರಂಟಿ ಇದೆ. DK ಸುರೇಶ್ ಗೆಲ್ಲಬಹುದು ಅನ್ಸುತ್ತೆ. ಒಂದು 50ರಿಂದ 70,000 ಓಟಲ್ಲಿ DK ಸುರೇಶ್ ಗೆಲ್ತಾರೆ. ಆ ಥರ ಮಂಜುನಾಥ್ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಅವರೊಂದು ಒಳ್ಳೆ ವ್ಯಕ್ತಿ, ಡಾಕ್ಟ್ರು. ಆದರೆ ಅವರು ಈ ನೇರ ಪಾಲಿಟಿಕ್ಸ್ ಬರೋ ಬದಲು ಅವರನ್ನು ರಾಜ್ಯಸಭೆಗೆ ಕಳಿಸ್ಬೋದಿತ್ತು. ಈಗ ಸುಧಾಮೂರ್ತಿಗೆ ರಾಜ್ಯಸಭೆಗೆ ನೇಮಕ ಮಾಡಿದ್ರು, ಆ ರೀತಿ ನಾಮನಿರ್ದೇಶನ ಮಾಡೋ ಪ್ರಕಾರ ಮಂಜುನಾಥ್ ಅವರನ್ನು ನಾಮನಿರ್ದೇಶನ ಮಾಡ್ಬೋದಿತ್ತು ಅಂತ ನನ್ನ ಅಭಿಪ್ರಾಯ. ಅಲ್ಲ, BJP ಲೀಡರ್ಸ್ ಎಲ್ಲ ಆಲ್ರೆಡಿ ನಾವು ಬೆಂಗಳೂರು ಗ್ರಾಮಾಂತರವನ್ನ ಗೆದ್ದಿದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ನೋಡಿ, ಲೋಕೋ ಭಿನ್ನ ರುಚಿ ಅಂತಾರೆ, ಎಲ್ಲ ಅವರವ್ರ ಅಭಿಪ್ರಾಯ ಹೇಳ್ತಾರೆ. ಈಗ ಏನಿದ್ರು June 4ಕ್ಕೆ ಗೊತ್ತಾಗುತ್ತೆ. ನಮ್ಮ ಒಂದು ಏನೋ ರಿಸಲ್ಟ್ ಅನ್ನೋದು ಏನೋ ಆಗ್ಬೋದು, ಅದು ಯಾರಿಗೂ ಗೊತ್ತಿಲ್ಲ, ಅನ್ಪ್ರೆಡಿಕ್ಟಬಲ್. ಸೊ ಏನೋ ಆಗ್ಬೋದು, ಆದರೆ ಹೆಚ್ಚಿನ ಒಂದು ವಿಚಾರದಲ್ಲಿ DK ಸುರೇಶ್ ಅವರೇ ವಿನ್ ಆಗ್ತಾರಂತ ನಮ್ಮ ನೋಡಿದ ಪ್ರಕಾರ. ಯಾವುದೇ ಪಕ್ಷಾತೀತವಾಗಿ ವಿಚಾರ ಮಾಡಿದ್ರು DK ಸುರೇಶ್ ಅವರಿಗೆ ವಿನ್ ಆಗೋ ಚಾನ್ಸ್ ಒಂದು 75% ಇದೆ ಹಾಗೆ.